ಮನೆಯನ್ನು ಮಾರಾಟ ಮಾಡಿ ಅದನ್ನು ಡೆಪ್ರಿಸಿಯೇಷನ್ ಕೂಡ ಮಾಡಿಕೊಟ್ರು. 19 ಲಕ್ಷವನ್ನು 12 ಲಕ್ಷವನ್ನಾಗಿ ಕಡಿಮೆ ಮಾಡಿಕೊಟ್ರು. ನಾವು ಆ 12 ಲಕ್ಷವನ್ನು ಎಲ್ಲರಿಗೂ ಕೊಟ್ಟು ಸಾಲವನ್ನೆಲ್ಲ ತೀರಿಸಿದ್ದೇವೆ. ಆ ಬಿಸ್ನೆಸ್ನಲ್ಲಿ ಸೋತು ಹೋಗಿ ಸಾಲವನ್ನೆಲ್ಲ ತಿರುಗಿ ಕೊಟ್ಟವರಲ್ಲಿ ಒಬ್ಬರು ನಾವು. ಸೊ ನಾನು ತಿಳಿದಿರುವ ಪ್ರಕಾರ ಉಳಿದವರನ್ನೆಲ್ಲರೂ ಸಾಲ ಮಾಡಿ ಹಣವನ್ನು ತಿರುಗಿ ಕೊಡಲಿಲ್ಲ. ನಮ್ಮ ಸಂಬಂಧಕ್ಕೆ ಒಡೆತೆ ಬೀಳ್ತದೆ, ಜಗಳವಾಗ್ತದೆ. ಯಾಕಪ್ಪ ನೀನು ನಮ್ಮನ್ನು ಇಂತಹ ಸಮಸ್ಯೆಗಳಿಗೆ ತಳ್ಳಿಬಿಟ್ಟಿದೀಯ ಅಂತ ಕೇಳ್ತಾರೆ. ಸೊ ಗಂಡಸರಿಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ಜಾಗೃತಿಯಿಂದ ಮುನ್ನಡೆಸುವುದಕ್ಕೋಸ್ಕರವಾಗಿ. ಸೊ ನಾವು ಜವಾಬ್ದಾರಿ ಕೇಳದೆ ಫೈನಾನ್ಸಸ್ ವಿಷಯದಲ್ಲಿ ದೊಡ್ಡ ಸಾಲದ ಕಲ್ಲನ್ನು ತೆಗೆದು ಕುಟುಂಬದ ಮೇಲೆ ಇಟ್ಟರೆ ನೋಡಿ, ಅನೇಕ ಜನರು ತುಂಬ ಮನಮುರಿದವರಾಗಿದ್ದಾರೆ. ಅಷ್ಟು ಸಾಲವನ್ನು ಮಾಡಿಕೊಂಡು ಇನ್ನೂ ಅವರು ಹೆಂಡತಿಯ ಕೈಲಿರುವ ಕೊಂಚ ಹಣವನ್ನು ಕಿತ್ಕೊಂಡು ಹೋಗಿ ಕುಡಿಯುವುದು, ಹಾಗೆ ಕುಡಿದು ಇನ್ನೂ ಅವರಿಗೆ ಏನು ಕೈಯಲ್ಲಿಲ್ಲದೆ ಸೊ ಈ ಸಾಲದಿಂದ ನೆರಳಾಡಿಕೊಂಡಿರುವಾಗ ಹೊರಗೆ ಬರುವುದಕ್ಕಾಗಿ ಏನಾದರೂ ಒಂದು ದಾರಿ ಇದೆಯಾ? ನಿಮ್ಮ ಜೀವನದಲ್ಲಿ ಹಾಗೇನಾದರೂ ಅನುಭವಗಳಿದೆಯಾ? ನೀವೇ ಹೇಳಿ. ನಿಜವಾಗಿ ಹೇಳಬೇಕಾದರೆ ಸಾಲದಿಂದ ಹೊರಗೆ ಬರುವುದು ಮೊದಲು ನಮ್ಮ ಮೈಂಡ್ ಸೆಟ್ ಎಲ್ಲರಿಗೂ ಹೇಗಿರುತ್ತದೆ ಅಂತಂದರೆ, ಅವರು ಕೇಳುವುದಿಲ್ಲ. ನಾವು ಬೇಡ ಎಂದು ಹೇಳಿಬಿಡೋಣ ಅಂತ, ಅನೇಕರು ಮೋಸ ಮಾಡೋಣ ಎಂದು ಚಿಂತಿಸಬಹುದು. ಆದರೆ ಕೆಲವರು ಮಾತ್ರ ಇದರಿಂದ ತಪ್ಪಿಸ್ಕೊಂಡು ಹೋಗೋಣ ಎಂದು ಚಿಂತೆ ಮಾಡುತ್ತಾರೆ. ಸಾಧ್ಯನೇ ಇಲ್ಲ. ನಾವು ಸಾಲವನ್ನು ತಗೊಂಡ್ರೆ ಅದನ್ನು ತಿರುಗಿ ಕೊಡಲೇಬೇಕಾಗ್ತದೆ. ಸೊ ಆ ತಿಳುವಳಿಕೆಯು ಮೊದಲು ನಮ್ಮ ಮೈಂಡ್ನಲ್ಲಿ ಇರಬೇಕು. ಸೊ ಏನಂದರೆ, ನನ್ನ ಜೀವನದಲ್ಲಿ ನಾನು ಸಾಲದೊಳಗಿದ್ದಾಗ, ಅಂದರೆ ನನ್ನ ಸ್ವಂತ ಬಿಸ್ನೆಸ್ನಲ್ಲಿ ನಾನು ಸಾಲದಲ್ಲಿದ್ದೆ. 19 ಲಕ್ಷದ ಸಾಲವು. ಆಗ ನನ್ನ ಸಂಬಳ ಬಂದು ಬರೀ 3,000 ರೂಪಾಯಿಗಳು. ಸೊ ನಾನು ಸಂಪಾದನೆ ಮಾಡಿ ನನ್ನ ಕುಟುಂಬ ನೋಡ್ಕೋಬೇಕು. ಇದು ನನಗೆ ಮದುವೆಗೆ ಮುಂಚಿತವಾಗಿ. ಆಗ ನನಗೆ 3,000 ಬರ್ತಿದೆ. ಅದರಲ್ಲಿ ಕುಟುಂಬವನ್ನು ನಡೆಸೋಕೆ ಆಗ್ತಾ ಇಲ್ಲ. ನಾವು ಸ್ವಂತ ಮನೆಯಲ್ಲಿದ್ದೇವೆ. ಆ ಮನೆ ಮಾರಿದ್ರೇ ಸಾಲವು ತೀರಿಸಲಿಕ್ಕಾಗುವುದು. ಆದರೆ ಮನೆಯನ್ನು ಮಾರಿದರೆ ಬಿಸ್ನೆಸ್ಸನ್ನು ರನ್ ಮಾಡೋಕ್ಕಾಗುವುದಿಲ್ಲ. ಸೊ ಒಂದೇ ಗೊಂದಲ. ನಮಗೆ ಅನೇಕರು ಏನು ಹೇಳಿದ್ದಾರೆ ಅಂದರೆ, ಹಳದಿ ಬಣ್ಣದ ನೋಟಿಸ್ ಅನ್ನುತ್ತಾರೆ, ಯೆಲ್ಲೋ ನೋಟಿಸು, ಅಂದರೆ ಬ್ಯಾಂಕ್ರಪ್ಸಿ, ದಿವಾಳಿಖೋರ ಅಂತಾರೆ. ನೀನು ಅದನ್ನು ಕೊಟ್ಬಿಡು. ಅದನ್ನು ಕೊಟ್ಟರೆ ಇನ್ಯಾರು ಏನು ಕೇಳುವ ಹಾಗಿಲ್ಲ. ಬಿಸ್ನೆಸ್ನಲ್ಲಿ ಇವೆಲ್ಲ ಸಹಜವಾಗಿದೆ ಅಂದರು. ಇನ್ನೊಬ್ಬರು ಬಂದು ಹೇಳಿದರು, ನಾವು ನಿನಗೆ ಹೆಲ್ಪ್ ಮಾಡ್ತೇವೆ ಅಂತ. ಅವರು ಹೆಲ್ಪ್ ಎಂಬ ಪದವನ್ನೇ ಯೂಸ್ ಮಾಡಿದರು. ಸರಿ, ನೀವು ಬಂಡವಾಳ ಹಾಕಿ ನಾವು ಬಿಸ್ನೆಸ್ ರನ್ ಮಾಡೋಣ ಅಂತ ಹೇಳಿದಾಗ ಅವರು ನೀನು ತಿಂಗಳು ಬಡ್ಡಿ ಕಟ್ಟಬೇಕು ಅಂದರು. ಸೊ ಸಾಲದ ಮೇಲೆ ಇನ್ನೂ ಸಾಲ. ಆಗ ನಾನು ಒಂದೇ ಒಂದು ತೀರ್ಮಾನವನ್ನು ಮಾಡಿಕೊಂಡೆ, ವರಮಾನವನ್ನು ಹೆಚ್ಚಿಸಿದರೆ ನನಗೆ ಸಾಲವನ್ನು ತೀರಿಸಲಿಕ್ಕಾಗುವುದು ಅಂತ. ಯಾರೇ ಏನೇ ಹೇಳಿದ್ರು ನಾನು ಕೇಳುವುದಿಲ್ಲ ಅಂತ. ಎರಡನೇದಾಗಿ ನಾವು ಹೇಳಿದ್ದೇವೆ, ನಾನು ಸೋತು ಹೋಗಿದ್ದವನಾಗಿದ್ದರು ನಮ್ಮನ್ನು ನಂಬಿ ಹಣವನ್ನು ಕೊಟ್ಟವರನ್ನು ನಾವು ಏಮಾರಿಸಬಾರದು ಅಂತ. ಸೊ ನಮ್ಮ ಮನೇನ ಮಾರಿಯಾದರೂ ಸರಿ, ನಮ್ಮ ಅಷ್ಟು ಜನ ಬಿಸ್ನೆಸ್ ಜನಗಳಿಗೂ ಹಾಗೂ ನಮಗೆ ಸಾಲವನ್ನು ಕೊಟ್ಟವರಿಗೂ ಅವರ ಹಣವನ್ನು ರಿಟರ್ನ್ ಮಾಡುತ್ತೇವೆ ಅಂತ. ಹಾಗೆ ಹೇಳುವಾಗ ನಮ್ಮ ದೊಡ್ಡಪ್ಪ ಅವರು ಆಗ ಆ ಬಿಸ್ನೆಸ್ನಲ್ಲಿ ಟಾಪ್ ಲೆವೆಲ್ನಲ್ಲಿದ್ದರು. ಸೊ ಅವರು ಬಂದು ನನಗೆ ಸಹಾಯವನ್ನು ಮಾಡಿದರು. ಏನು ಹೇಳಿದ್ರು ಅಂದರೆ, ನೀನು ಕೆಲಸಕ್ಕೆ ಹೋಗು, ಎಲ್ಲರನ್ನು ನಾನು ನೋಡ್ಕೋತೇನೆ ಅಂತ. ಈ ಜಾಗವನ್ನು ಮಾರುವ ತನಕ ನಾನು ನಿನಗೆ ಹೆಲ್ಪ್ ಮಾಡುತ್ತೇನೆ ಅಂತ. ಎಲ್ಲದರಲ್ಲೂ ಜೊತೆಗಾರನಾಗಿದ್ದರು. ಅವರೊಬ್ಬರೇ ನನ್ನ ಮಾತನ್ನು ಕೇಳಿ ಆ ಮನೆಯನ್ನು ಮಾರಾಟ ಮಾಡಿ ಅದನ್ನು ಡೆಪ್ರಿಸಿಯೇಷನ್ ಕೂಡ ಮಾಡಿಕೊಟ್ರು. 19 ಲಕ್ಷವನ್ನು 12 ಲಕ್ಷವನ್ನಾಗಿ ಕಡಿಮೆ ಮಾಡಿಕೊಟ್ರು. ನಾವು ಆ 12 ಲಕ್ಷವನ್ನು ಎಲ್ಲರಿಗೂ ಕೊಟ್ಟು ಸಾಲವನ್ನೆಲ್ಲ ತೀರಿಸಿದ್ದೇವೆ. ಆ ಬಿಸ್ನೆಸ್ನಲ್ಲಿ ಸೋತು ಹೋಗಿ ಸಾಲವನ್ನೆಲ್ಲ ತಿರುಗಿ ಕೊಟ್ಟವರಲ್ಲಿ ಒಬ್ಬರು ನಾವು. ಸೊ ನಾನು ತಿಳಿದಿರುವ ಪ್ರಕಾರ ಉಳಿದವರನ್ನೆಲ್ಲರೂ ಸಾಲ ಮಾಡಿ ಹಣವನ್ನು ತಿರುಗಿ ಕೊಡಲಿಲ್ಲ. ಸೊ ನಮಗೆ ಎಂತಹ ಮೈಂಡ್ ಸೆಟ್ ಬರಬೇಕು ಅಂದರೆ, ನಮ್ಮ ನಿಜಸ್ಥತೆಯನ್ನು ಕರ್ತನ ಎದುರು ನೋಡ್ತಾರೆ. ಸೊ ಆ ಬಿರುಗಾಳಿಯಿಂದ ಕರ್ತನು ನನ್ನನ್ನು ಹೊರಗಡೆ ತರುವಾಗ ನಾನು ಅವರನ್ನು ಹಿಡ್ಕೊಂಡಿದ್ದೆ. ಅದು ಮಾತ್ರವಲ್ಲದೆ ಅವರು ನನ್ನ ಕೈಯನ್ನು ಹಿಡಿದು ನನ್ನನ್ನು ಬಹಳ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಿಬಿಟ್ರು ನನ್ನ ಕೆಲಸದಲ್ಲಿ. ಸೊ ಇವತ್ತು ನಾನು ನನ್ನ ಕುಟುಂಬವನ್ನು ನಡೆಸುವುದಕ್ಕೂ ನನ್ನ ಮಕ್ಕಳಿಗೆ ಹೇಳಿಕೊಡುವುದಕ್ಕೂ ಹಾಗೂ ನಾವು ಸಾಲಗಳಿಲ್ಲದೆ ಬದುಕಲಿಕ್ಕೂ ಕರ್ತನ ಸಹಾಯ ಮಾಡಿದ್ದಾರೆ. ಸೊ ಇದೇ ನಾನು ಕಠಿಣವಾದ ಹಾದಿಯ ಮೂಲಕವಾಗಿ ಕಲಿತುಕೊಂಡಂತಹ ಒಂದು ಪಾಠವು. ಆದರೆ ನಮ್ಮನ್ನು ನೋಡುವ ವೀಕ್ಷಕರು ಬಂದು ನಮ್ಮ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಇಂತಹ ಕಠಿಣವಾದ ಹಾದಿಯನ್ನು ಆರಿಸಿಕೊಳ್ಳಬಾರದು. ನನ್ನ ಹಾಗೆ ಒಂದು ಕಠಿಣವಾದ ಹಾದಿಗೆ ಇಳಿಯಬಾರದು. ಸೊ ಸಾಲವು ತಗೊಂಡ್ರೆ ನಾವು ಅದನ್ನು ತೀರಿಸಬೇಕು. ಅಂತಹ ಒಂದು ಮೈಂಡ್ ಸೆಟ್ ಬರಬೇಕು. ಅದಕ್ಕಾಗಿರುವ ಪ್ರಯತ್ನಗಳನ್ನು ಮಾಡಿಕೊಳ್ಳಬೇಕು. ಹೋಮ್ ಲೋನನ್ನು ತಗೊಂಡ ಮೇಲೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ, 20 ವರ್ಷಗಳಲ್ಲಿ ತೀರಿಸಬಹುದು, 30 ವರ್ಷಗಳಲ್ಲಿಯೂ ಕೂಡ ತೀರಿಸಬಹುದು. ತಪ್ಪಾದ ಲೆಕ್ಕ, ತುಂಬ ತಪ್ಪಾದ ಲೆಕ್ಕವು.
ಮನೆ ತಗೊಳ್ರಿ, ಲೋನ್ ಮಾಡಿಕೊಳ್ಳ್ರಿ, ನಿಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ತಗೊಳ್ಳಿ. ಆದರೆ ನಿಮಗೆ ಎಷ್ಟು ಶೀಘ್ರವಾಗಿ ಅದನ್ನು ಕೊಟ್ಟು 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 ಮುಂಚಿತವಾಗಿ ಆ ಅಮೌಂಟನ್ನು ಕೊಟ್ಟು ನೀವು ಅದನ್ನು ಕಡಿಮೆ ಮಾಡಿಕೊಂಡು ಬರಬೇಕು. ಅದು ಬಡ್ಡಿ ಕಡಿಮೆ ತಾನೇ ಬರುವುದು. ಆಮೇಲೆ ನೋಡಿಕೊಂಡ್ರೆ ಆಯಿತು, ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಅದನ್ನು ಮುಂದಕ್ಕೆ ತಳ್ಕೊಂಡು ಹೋಗಬಾರ್ದು. ಆ ಹಣವನ್ನು ಕೊಟ್ಟು ಕೊಟ್ಟು ಅದನ್ನು ಮುಗಿಸಬೇಕು. ಸೊ ಸಾಲ ಮಾಡಿದರೆ ತೀರಿಸಬೇಕು. ಹೋಮ್ ಲೋನ್ ಆಗಿರುವ ಲಂಬವಾದ ಕಾಲದ ಲೋನನ್ನು ಮಾಡಿಕೊಂಡ್ರೆ ಅದನ್ನು ಬೇಗನೆ, ಅಂದರೆ 20 ವರ್ಷದ ಲೋನ್ ಅಂದರೆ ಅದನ್ನು 8 ವರ್ಷಗಳಲ್ಲಿ ತೀರಿಸಬೇಕು. 8 ಅಥವಾ 10 ಇದೇ ಅದರ ಕಾಲಾವಧಿಯು. ಬ್ಯಾಂಕ್ ಕೊಡುವ ಸಮಯವಲ್ಲ, ಅದರ ಕಾಲಾವಧಿಯು. ನಾನೇ ಡಿಸೈಡ್ ಮಾಡಬೇಕು, ಇಷ್ಟು ವರ್ಷದಲ್ಲಿ ನಾನು ನನ್ನ ಸಾಲವನ್ನೆಲ್ಲ ತೀರಿಸಿ ಹೊರ ಬಂದ್ಬಿಡ್ತೀನಿ ಅಂತ. ಹೀಗೇನೆ ಇದು ನಡೆಯುವುದು. ಇದಕ್ಕೆ ದೃಢ ನಿರ್ಧಾರ ಬೇಕಾಗುತ್ತದೆ ಇದರಿಂದ ಹೊರಬರುವುದಕ್ಕಾಗಿ. ಅದಾನೆ ನೀವು ಹೇಳಿದ್ರಲ್ಲ, ಸಾಲ ಇಲ್ಲದೆ ಎಷ್ಟು ದೂರ ಬಾಳ್ಲಿಕ್ಕಾಗ್ತದೋ ಎಲ್ಲವನ್ನು ತೀರಿಸಲು ಟ್ರೈನ್ ಮಾಡಿ, ಸಾಲವನ್ನು ಮಾಡ್ಕೋಬೇಕಾದ ಒಂದು ಸನ್ನಿವೇಶ ಬಂದರೂ ಆದಷ್ಟು ಶೀಘ್ರವಾಗಿ ಅದನ್ನು ಮುಗಿಸಲು ಸಹಾಯ ಮಾಡಿ ಎಂದು ಕರ್ತನಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕಾಗಿರುವ ತೀರ್ಮಾನಗಳನ್ನು ಸಹ ನಾವು ಮಾಡ್ಕೋಬೇಕು. ಅದರ ವಿಷಯದಲ್ಲಿ ನೀವು ನೀತಿ ನ್ಯಾಯವನ್ನು ಸಹ ಕಾಪಾಡಿದ್ದೀರಿ. ಸಾಲಗಾರರಿಗೆಲ್ಲ ನೀವು ಎಷ್ಟು ಕೊಡಬೇಕಾಗ್ತದೋ ಅವೆಲ್ಲವನ್ನು ಕೊಟ್ಟು ಮುಗಿಸಿದ್ದೀರಿ. ಒಬ್ಬರ ಕಣ್ಣಲ್ಲಿಯೂ ನಾನು ಕೊರತೆಯುಳ್ಳವನಾಗಿ ಕಾಣಿಸಿಕೊಳ್ಳಬಾರದು, ಅಪೂರ್ಣನಾಗಿರಬಾರದು. ಅದನ್ನು ನೋಡಿ ದೇವರು ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮ ಕೆಲಸದಲ್ಲೂ ಆಶೀರ್ವದಿಸಿ ಎಲ್ಲವನ್ನು ಮುಗಿಸಲು ಸಹಾಯ ಮಾಡಿದ್ದಾರೆ. ಸೊ ಯಾವ ಕೊರತೆಯು ನಿಮ್ಮ ಕುಟುಂಬದಲ್ಲಿ ಬಾರದ ಹಾಗೆ ನಿಮ್ಮನ್ನು ಕಾಪಾಡಿದ್ದಾರೆ. ಸೊ ಇದು ಒಂದು ದೊಡ್ಡ ಉದಾಹರಣೆಯಾಗಿದೆ ಸ್ನೇಹಿತರೆ. ಸೊ ನಾವು ಯಾವಾಗಲೂ ನಮ್ಮ ಸಾಲಗಳೆಲ್ಲವನ್ನು ತೀರಿಸಲು ಕರ್ತನು ತನ್ನ ಬಲದೊಂದಿಗೆ ನಡೆಸಲಿ. ನಾವು ಪ್ರಯತ್ನಗಳನ್ನು ಮಾಡೋಣ, ಸಾಲದ ಮೇಲೆ ಇನ್ನೂ ಹೆಚ್ಚು ಸಾಲ ಮಾಡಿಕೊಂಡಂತೆ ಹೋಗೋಣ. ಕ್ರೆಡಿಟ್ ಕಾರ್ಡ್ನಲ್ಲಿ ಆ್ಯಡ್ ಮಾಡಿಕೊಂಡೇ ಹೋಗಬೇಕು. ಅನುದಿನದ ಅಗತ್ಯಗಳು ಅದನ್ನು ನಾವು ಉಪಯೋಗಿಸಬೇಕು ಎಂದು ಚಿಂತಿಸದೆ, ಬ್ರದರ್ ಹೇಳಿದ ಹಾಗೆ ಎಷ್ಟು ದೂರನೂ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಅನುದಿನ ಬೇಕಾಗಿರುವುದಕ್ಕೆ ಅನುದಿನ ಕರ್ತನಲ್ಲಿ ಭರವಸೆಯನ್ನು ಇಟ್ಕೊಂಡು ಜೀವನ ಮಾಡಿ, ನಾವು ಕೊಟ್ಟು ಅದನ್ನು ಮುಗಿಸಿ ನಾವು ಪೇ ಮಾಡಬೇಕಾಗಿರುವುದೆಲ್ಲ ನಮ್ಮ ಪಾಕೆಟ್ನಿಂದ ನಾವು ಪೇ ಮಾಡಿದರೆ ಅದರಲ್ಲಿ ಒಂದು ಆನಂದವಿದೆ. ನಾನು ನನ್ನ ಫೈನಾನ್ಸಸ್ ಎಲ್ಲ ಚೆನ್ನಾಗಿ ನೋಡಿಕೊಳ್ತಾ ಇದೆ, ನನ್ನ ಅಗತ್ಯಗಳನ್ನೆಲ್ಲ ನಾನು ಚೆನ್ನಾಗಿ ಪ್ಲಾನ್ ಮಾಡಿ ನೋಡ್ಕೊಳ್ತಾ ಇದ್ದೇನೆ ಅಂತ ಅದರಲ್ಲಿಯೂ ನಮಗೆ ಒಂದು ಆನಂದ ಉಂಟಾಗ್ತದೆ. ಮುಖ್ಯವಾಗಿ ಒಂದು ದಂಪತಿಗಳಾಗಿ ಹಾಗೆ ಮಾಡಿಕೊಳ್ಳುವಾಗ. ಸೊ ಹಾಗಿರುವ ಪ್ರಯತ್ನಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ನೀವು ಹೇಳುವುದರಲ್ಲಿ ಲೋಕನು 14:28 ಒಂದು ಉತ್ತಮವಾದ ಸಾಮ್ಯವನ್ನು ದೇವರು ಹೇಳ್ತಾರೆ. ಒಂದು ದೊಡ್ಡ ಗೋಪುರವನ್ನು ಕಟ್ಟುವಾಗ ಎಲ್ಲ ಫೈನಾನ್ಸಸನ್ನು ನೀವು ಪ್ಲ್ಯಾನ್ ಮಾಡಿ ತಾನೇ ನೀವು ಮಾಡುವಿರಿ. ಸೊ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಅದಕ್ಕಾಗಿ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕು. ಏನು ರಿಟರ್ನ್ ಸಿಗ್ತದೆ ಅದನ್ನೆಲ್ಲ ನೀವು ಪ್ಲ್ಯಾನ್ ಮಾಡಿ ಮಾಡ್ತೀರಿ. ಹಾಗೆ ನಿಮ್ಮ ಫೈನಾನ್ಸಸನ್ನು ನೀವು ಬಜೆಟ್ ಮಾಡಿ ಎಷ್ಟು ಆಗ್ತದೆ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡಿರಿ ಎಂದು ಸತ್ಯವೇದದಲ್ಲಿ ದೇವರು ನಮಗೆ ಹೇಳ್ತಿದ್ದಾರೆ. ಹಾಗೆ ಜ್ಞಾನೋಕ್ತಿಗಳು 30:24 ಇರುವೆಗಳು ಹೇಗೆ ಮಳೆಗಾಲ ಬರೋದಕ್ಕೆ ಮುಂಚೆ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ತನ್ನ ಆಹಾರಗಳನ್ನೆಲ್ಲ ಅವು ತುಂಬಿಸಿ ಇಡ್ತಾರೆ ಅಂತ ನಾವು ನೋಡುತ್ತೇವೆ. ಯೋಸೇಫನು ಮಾಡಿದ ಹಾಗೆ ದೇಶದಲ್ಲೂ ದೇವರು ಮಾಡುವಂತೆ ಬರಗಾಲ ಬರುವುದಕ್ಕೆ ಮುಂಚಿತವಾಗಿ ಐಗುಪ್ತ ದೇಶದಲ್ಲಿ ಎಲ್ಲವನ್ನು ಕೂಡಿಸಿ ಇಡೋದಕ್ಕೆ ದೇವರು ಹೇಳಿಕೊಟ್ಟನು. ಸೊ ಹಾಗೆ ದೇವರು ನಮಗೆ ಹೇಳಿಕೊಡ್ತಿದ್ದಾರೆ. ಇಂದು ನಾವು ಹೀಗೆ ಕೂಡಿಸಿ ಇಡುವ ಒಂದು ಮಾರ್ಗದಲ್ಲಿ ಹೋಗೋಣ. ಅನುದಿನದ ಅಗತ್ಯಗಳಿಗೆ ದೇವರ ಹತ್ರ ಕೇಳಿಕೊಳ್ಳೋಣ. ಅನುದಿನದ ಅಗತ್ಯಗಳ ವಿಷಯದಲ್ಲಿ ನಾವು ಕೊಂಡುಕೊಳ್ಳುವ ಪದಾರ್ಥಗಳು ನಿಜವಾಗಿ ಅಗತ್ಯವುಳ್ಳದ, ಅದಕ್ಕಾಗಿರುವ ಹಣವು ನಮ್ಮಲ್ಲಿದೆಯಾ, ಅಷ್ಟು ವರಮಾನ ನಮಗಿದೆಯಾ, ಇವೆಲ್ಲ ಚಿಂತನೆಗಳೊಳಗೆ ನಾವು ಇದ್ದು ಸರಿಯಾಗಿ ನಾವು ಖರ್ಚು ಮಾಡಬೇಕಾಗಿದೆ. ಜವಾಬ್ದಾರಿಕೆಯುಳ್ಳವರಾಗಿ ನಾವಿರೋಣ. ಯಾಕೆಂದರೆ ನಮ್ಮ ಕುಟುಂಬದ ಮೇಲೆ ಹೊರಬರಬಾರದು, ಸಾಲದ ಭಾರವು ಬರಬಾರದು. ಇದರಿಂದ ನಾವು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ನಾವು ದಂಪತಿಗಳಾಗಿ ನಮ್ಮ ಸಂಬಂಧಕ್ಕೆ ಒಡೆತೆ ಬೀಳ್ತದೆ, ಜಗಳವಾಗ್ತದೆ. ಯಾಕಪ್ಪ ನೀನು ನಮ್ಮನ್ನು ಇಂತಹ ಸಮಸ್ಯೆಗಳಿಗೆ ತಳ್ಳಿಬಿಟ್ಟಿದೀಯ ಅಂತ ಕೇಳ್ತಾರೆ. ಸೊ ಗಂಡಸರಿಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ಜಾಗೃತಿಯಿಂದ ಮುನ್ನಡೆಸುವುದಕ್ಕೋಸ್ಕರವಾಗಿ. ಸೊ ನಾವು ಜವಾಬ್ದಾರಿ ಕೇಳದೆ ಫೈನಾನ್ಸಸ್ ವಿಷಯದಲ್ಲಿ ದೊಡ್ಡ ಸಾಲದ ಕಲ್ಲನ್ನು ತೆಗೆದು ಕುಟುಂಬದ ಮೇಲೆ ಇಟ್ಟರೆ ನೋಡಿ, ಅನೇಕ ಜನರು ತುಂಬ ಮನಮುರಿದವರಾಗಿದ್ದಾರೆ. ಅಷ್ಟು ಸಾಲವನ್ನು ಮಾಡಿಕೊಂಡು ಇನ್ನೂ ಅವರು ಹೆಂಡತಿಯ ಕೈಲಿರುವ ಕೊಂಚ ಹಣವನ್ನು ಕಿತ್ಕೊಂಡು ಹೋಗಿ ಕುಡಿಯುವುದು, ಹಾಗೆ ಕುಡಿದು
ಕುಡಿದು ಇನ್ನೂ ಅವರಿಗೆ ಏನು ಕೈಯಲ್ಲಿಲ್ಲದೆ ಊಟಕ್ಕೂ ಗೆದಿಯಲ್ಲದ ಹಾಗೆ ಮಾಡ್ತಿದ್ದಾರೆ. ಅವರ ಹೆಂಡತಿಯರು ಬಂದು ಅಳುತ್ತಿದ್ದಾರೆ, ಪ್ರಾರ್ಥನಾ ಗೋಪುರಕ್ಕೆ ಬಂದು ಅಳುತ್ತಿದ್ದಾರೆ. ನಮಗೆ ಏನು ಮಾಡೋದಂತೆ ಗೊತ್ತಿಲ್ಲ, ಹಣವನ್ನು ಕಿತ್ಕೊಂಡು ಹೋಗ್ತಾರೆ, ನನ್ನನ್ನು ಹೊಡೆಯುತ್ತಾರೆ, ಇದನ್ನೆಲ್ಲ ಅನುಭವಿಸಿ ನಾನೇನು ಮಾಡೋದು? ಆದರೂ ಅವರು ಕರ್ತನ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಬದುಕ್ತಿದ್ದಾರೆ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ಅಲ್ಲೂ ಕೂಡ ಕರ್ತನು ಹಸ್ಬೆಂಡ್ಸ್ನ ಹೃದಯವನ್ನು ಪರಿವರ್ತನೆಗೊಳಿಸುತ್ತಾರೆ. ಸೊ ಆ ಜವಾಬ್ದಾರಿಕೆ ನಮಗೆ ಬರಬೇಕು. ಆದರೆ ಈ ಸನ್ನಿವೇಶದಲ್ಲಿ ನಿಮ್ಮ ಗಂಡಂತಿಯರು ಇದ್ದರೆ ನಾವು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ಈ ಸಾಲದ ಭಾರವು ನಮ್ಮನ್ನು ಬಿಟ್ಟು ಹೋಗುವುದಕ್ಕಾಗಿಯೂ ನಾವು ಪ್ರಾರ್ಥಿಸೋಣ. ಬಿಡುಗಡೆ ಕೊಡುವುದಕ್ಕಾಗಿ ದೇವರ ಹತ್ರ ಬೇಡಿಕೊಳ್ಳೋಣ. ಸೊ ನಾವು ಪ್ರಾರ್ಥನೆ ಮಾಡೋಣ. ದೇವರ ಹತ್ರ ನಮ್ಮ ಭಾರಗಳನ್ನು ಒಪ್ಪಿಸಿಕೊಟ್ಟು ಉತ್ತಮವಾದ ರೀತಿಯಲ್ಲಿ ನಮ್ಮ ಫೈನಾನ್ಸಸ್ಗಳನ್ನು ನೋಡಿಕೊಳ್ಳುವುದಕ್ಕಾಗಿ ದೇವರ ಹತ್ರ ಜ್ಞಾನವನ್ನು ಕೇಳೋಣ, ಅದಕ್ಕಾಗಿರುವ ಹೃದಯವನ್ನು ಕೇಳೋಣ. ಪ್ರೀತಿಯುಳ್ಳ ದೇವರೇ, ಇಂಥ ಸನ್ನಿವೇಶದಲ್ಲಿಯೂ ಸ್ವಾಮಿ ನಿಮ್ಮ ಮಕ್ಕಳ ಮೇಲೆ ಅಧಿಕವಾಗಿ ಇಳಿದು ಬಾ ದೇವ, ಇಳಿದು ಬಾದ ರಾಜ ದೇವರೇ. ನೀನು ನಾವು ಆಳವಾದ ಸಾಲದಲ್ಲಿ ಜಾರಿ ಬೀಳದೆ ಸೈತಾನನ್ನು ವಂಚಿಸುವ ದಾರಿಗಳಿಗೆ ನಾವು ಬಿದ್ದು ಹೋಗದೆ ದೇವರ ಜ್ಞಾನದಿಂದ ನೀವು ನಮಗೆ ಕೊಡುವ ವರಮಾನವನ್ನು ಜವಾಬ್ದಾರಿಕೆಯಿಂದ ಎಲ್ಲವನ್ನು ಗಮನಿಸಿ ನಮ್ಮ ಕುಟುಂಬವನ್ನು ನಡೆಸುವುದಕ್ಕಾಗಿ ನಮಗೆ ಸಹಾಯ ಮಾಡು ಸ್ವಾಮಿ. ಆ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ಳಲು ನಮಗೆ ಕೃಪೆಯನ್ನು ಕೊಡು. ಜಾಗ್ರತೆಯಿಂದ ಬದುಕಲು ನಮಗೆ ಕೃಪೆಯನ್ನು ಕೊಡು. ನಿಮ್ಮ ಮುಂದೆ ಸರಿಯಾಗಿ ಖರ್ಚು ಮಾಡಿಕೊಳ್ಳುವ ನಮಗೆ ಕೃಪೆಯನ್ನು ನೀಡು ದೇವರೇ. ನಾವು ತಪ್ಪಾಗಿ ಖರ್ಚು ಮಾಡಿ ಸ್ವಾಮಿ ನಿಮ್ಮ ಮುಂದೆ ತಪ್ಪಾದ ಲೆಕ್ಕವನ್ನು ಕೊಡುವವರಾಗಿ ಇರದ ಹಾಗೆ ನಮ್ಮ ಹೃದಯಗಳಲ್ಲಿ ಜ್ಞಾನವನ್ನು ಭಯಭಕ್ತಿಯನ್ನು ಇಡು ಸ್ವಾಮಿ ದೇವರೇ. ಎಲ್ಲ ಹಣದ ವಿಷಯದಲ್ಲೂ ಜಾಗೃತಿಯಂತಿರುವಂತೆಯೂ ಸ್ವಲ್ಪದಲ್ಲಿ ನಂಬಿಕೆಸ್ತನಾಗಿರುವವನನ್ನೇ ನೀನು ತಂದೆಯ ಮುಂದೆ ನಿಲ್ಲಿಸುವಿರಿ ಹಾಗೂ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಿರಿ. ದೊಡ್ಡ ಹೆಸರನ್ನು, ಪದವಿಗಳನ್ನು, ಜವಾಬ್ದಾರಿಕೆಗಳನ್ನು ಕೊಡುವಿರಿ ಸ್ವಾಮಿ ದೇವರೇ. ಹಾಗೆಯೇ ನಾವು ಸ್ವಲ್ಪದಲ್ಲಿ ಜಾಗೃತಿಯಿಂದಿರುವಂತೆ ಹಾಗೆಯೇ ನಿಮ್ಮ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಸ್ವಾಮಿ. ಹಾಗೆ ಜಾಗೃತಿಯಾಗಿರುವಂತೆ ಎಲ್ಲ ಮಕ್ಕಳಿಗೂ ಕೃಪೆ ನೀಡು ಸ್ವಾಮಿ. ಎಲ್ಲ ಶೋಧನೆಗಳು, ಟೆಂಪ್ಟೇಷನ್ಗಳನ್ನು ಅವರಿಂದ ನೀನು ದೂರ ಮಾಡು ಸ್ವಾಮಿ. ಅಗತ್ಯವಿಲ್ಲದೆ ಖರ್ಚು ಮಾಡುವ ವಿಷಯದಲ್ಲಿ ಇಂಥ ಶೋಧನೆಯನ್ನು ತೆಗೆದುಹಾಕು ಸ್ವಾಮಿ. ನಿಲ್ಲಲಿ ಅಂದ ಸ್ವಭಾವವು ನಿಲ್ಲಲಿ ರಾಜ. ಅಗತ್ಯವಿರುವುದು ಮಾತ್ರವೇ ಎಣಿಕೆ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಅವರು ಪ್ರತಿಯೊಂದು ತಿಂಗಳಲ್ಲಿ ಪ್ರತಿಯೊಂದು ವರ್ಷವೂ ಪ್ಲ್ಯಾನ್ ಮಾಡಿಕೊಳ್ಳುವಂತೆ ನೀನು ಕಲಿಸು ಸ್ವಾಮಿ. ಎಷ್ಟು ಹಣವನ್ನು ನಮ್ಮ ಫ್ಯೂಚರ್ಗಾಗಿ ನಾವು ಸೇರಿಸಿ ಇಡುವ ಸ್ವಭಾವಗಳು ನಮ್ಮಲ್ಲಿ ಇರಲಿ ರಾಜನೇ ದೇವರೇ. ಈಗಲೂ ಕೂಡ ಸಾಲವಿರುವವರು, ಆಳವಾದ ಸಾಲದಲ್ಲಿರುವವರು, ಲಕ್ಷ ರೂಪಾಯಿಗಳ ಸಾಲಗಳಲ್ಲಿ ಇರುವವರೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಇವತ್ತು ಮಾತನಾಡಿದ ಪ್ರತಿಯೊಂದು ಕಾರ್ಯಗಳು ಅವರ ಹೃದಯಗಳಲ್ಲಿ ಕ್ರಿಯೆ ಮಾಡಲಿ ಸ್ವಾಮಿ. ಹಣ ವಿಷಯದಲ್ಲಿ ಜಾಗೃತೆಯಾಗಿರುವಂತೆ ಅವರ ಹೃದಯಗಳಲ್ಲಿ ನೀನು ಇಳಿದು ಬಾ ಕರ್ತನೆ. ಅವರ ಮೇಲೆ ನೀನು ಕನಿಕರಿಸು ಸ್ವಾಮಿ. ಈ ಸಾಲದ ಹಾದಿಯಿಂದ ಅವರನ್ನು ಬಿಡುಗಡೆ ಮಾಡು ಸ್ವಾಮಿ. ಕಾಪಾಡ್ರಿ ರಾಜನೇ. ಅವರಿಗೆ ನಿರಂತರವಾದ ಬಿಡುಗಡೆಯನ್ನು ಕೊಡು ರಾಜನೇ. ಇಂತಹ ಚಟುವಟಿಕೆಗಳನ್ನು ನೀನು ಸಂಪೂರ್ಣವಾಗಿ ನೀಗಿಸಿ ನೂತನ ಆಶೀರ್ವಾದವನ್ನು ನೀನು ಕಟ್ಟಲೆಗಿಡು. ಹಣವನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ನಿನ್ನ ದೂತರ ಮೂಲಕವಾಗಿ ಕಳಿಸಿಕೊಡು. ಅವರಿಗೆ ಬ್ಯಾಂಕ್ ಅಕೌಂಟ್ ವಿಷಯಗಳಲ್ಲಿ ಸರಿಯಾಗಿರುವಂತೆಯೂ ಜೀವನದಲ್ಲಿ ಸೆಟ್ಲ್ ಆಗುವಂತೆ ನೀನು ಕೃಪೆ ಮಾಡು ದೇವರೇ. ಈಗಲೇ ಅದ್ಭುತಗಳನ್ನು ಮಾಡು. ಯಾರ ಮುಂದೆ ಅವರು ಭಯದಿಂದ ಇರದ ಹಾಗೆ, ನಾಚಿಕೆಯಿಂದ ನಿಲ್ಲದ ಹಾಗೆ ಅವರನ್ನು ಕಾಪಾಡು. ಹೆಸರನ್ನು ಕಾಪಾಡು, ಘನಪಡಿಸು ರಾಜ. ಅದೇ ಸಮಯದಲ್ಲಿ ದೇವರೇ ಅವರನ್ನು ಅಭಿವೃದ್ಧಿಪಡಿಸು ದೇವರೇ. ಹಣದಲ್ಲಿ ಅವರು ಜವಾಬ್ದಾರಿಕೆ ಹೊಂದಿರುವಂತೆ, ಇದು ನಿನ್ನ ಆಶೀರ್ವಾದಗಳಲ್ಲಿ ಬಾಳುವವರಾಗಿ ಅವರು ಕಾಣಿಸಿಕೊಳ್ಳುವಂತೆ ಅವರನ್ನು ಸಾಕ್ಷಿಗಳಾಗಿ ಎಬ್ಬಿಸು ರಾಜ. ಮಾರ್ಪಡಿಸು. ನೀನು ದಯವಿಟ್ಟು ನಮ್ಮಲ್ಲಿ ಇಳಿದು ಬಾ ಸ್ವಾಮಿ. ಆಪತ್ತು ಕಾಲದಲ್ಲಿ ನಿನ್ನ ಮಕ್ಕಳಿಗೆ ನೀನು ಗುರಾಣಿಯಾಗಿರುವನಲ್ಲವೇ. ನಿಮಗೆ ಸ್ತೋತ್ರ ಸ್ವಾಮಿ. ಒಂದು ದೊಡ್ಡ ಮಾರ್ಪಾಟಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಆಮೆನ್. ಸೊ ತುಂಬ ಮಾತಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ. ನಮ್ಮ ವೀಕ್ಷಕರಿಗೆ ಇದು ಖಂಡಿತವಾಗಿ ಬಹಳ ಪ್ರಯೋಜನಕರವಾಗಿರುತ್ತದೆ. ಸೊ ಸ್ನೇಹಿತರೆ, ನಾವು ಮಾತನಾಡಿರುವ ಪ್ರತಿಯೊಂದು ಕಾರ್ಯಗಳು ನೀವು ಶ್ರದ್ಧೆಯಿಂದ ಕೇಳಿ ನಡೆಯಿರಿ, ಆಶೀರ್ವಾದವಾಗಿ ಇರ್ರಿ. ಅನೇಕರು ತಮ್ಮ ಕಥೆಯನ್ನು, ಸಾಕ್ಷಿಯನ್ನು ಆಡಿಯೋ ಅಥವಾ ವಿಡಿಯೋ ಮಾಡುವ ಮೂಲಕ ಕಳುಹಿಸಿದ್ದಾರೆ. ಅವುಗಳಲ್ಲಿ ಒಂದು ವಿಡಿಯೋವನ್ನು ನಾವು ಈಗ ನೋಡ್ಲಿಕ್ಕಿದ್ದೇವೆ. ಲವ್ ಕಾರ್ಡ್, ಬನ್ನಿ ನೋಡುವ. ಹಾಯ್, ಐ ಆಮ್ ಪಾಲ್ ವಿಲ್ಸನ್ ಫ್ರಮ್ ಚೆನ್ನೈ. நான் ரீசெண்டாக லவ் ப்ரோக்ராம் பார்த்துருந்தேன். இட்ஸ் வெரி யூஸ்ஃபுல் டு மீ. அண்டு நான் ரீசெண்டாக தான் எனக்கு குழந்தை பிறந்திருக்கு. ஐ எம் வெரி ஹாப்பி. பட்
இருந்தாலும் அது எப்படி நான் ஹேண்டில் பண்ணுறது ரொம்ப நான் இதுவாக இருந்தேன். அண்டு ரீசெண்டாக தான் அந்த எபிசோட் பார்த்துருந்தேன். பிரதர் சாம்வேல் அண்ணா சொன்ன வார்த்தைகள் வந்து ரொம்ப பிரயோஜனம் உள்ளதாக இருந்தது. ಥ್ಯಾಂಕ್ ಯು ಸಾಮ್ವೇಲ್ ಅಣ್ಣ ಅಂಡ್ ಶಿಲ್ಪಾ. ವಾ, ಎಂಥ ಅದ್ಭುತ ಸಾಕ್ಷಿಯನ್ನು ನಾವು ಈ ದಿನ ನೋಡಿದೆವು. ಇದೇ ರೀತಿ ನೀವು ಕೂಡ ನಿಮ್ಮ ಸಾಕ್ಷಿಯನ್ನು ಅಥವಾ ಈ ಎಪಿಸೋಡ್ನ ಬಗ್ಗೆ ಅಥವಾ ಹಿಂದಿನ ಎಪಿಸೋಡ್ನ ಬಗ್ಗೆ ಏನೇ ಇದ್ದರೂ ಕಳುಹಿಸಿರಿ. ಇದರಿಂದ ಇನ್ನೊಬ್ಬರಿಗೂ ಆಶೀರ್ವಾದವಾಗುವುದು. ನಾವು ಈಗ ಪ್ರತಿಜ್ಞೆ ತೆಗೆದುಕೊಳ್ಳಲಿದ್ದೇವೆ. ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮೊಂದಿಗಿರುವುದಾದರೆ ಅವರ ಕೈಗಳನ್ನು ಹೀಗೆ ಹಿಡಿದುಕೊಳ್ಳಿ ಮತ್ತು ಒಟ್ಟಾಗಿ ಹೀಗೆ ಪ್ರತಿಜ್ಞೆ ಮಾಡಿ, ನಾವು ಒಟ್ಟಾಗಿ ದೇವರಿಗೆ ಭಯಪಡುತ್ತೇವೆ, ನಾವು ಪ್ರೀತಿಸುವೆವು, ಒಬ್ಬರಿಗೋಸ್ಕರ ಒಬ್ಬರು ನಿಲ್ಲುತ್ತೇವೆ ಮತ್ತು ಸದಾ ಸಂತೋಷವಾಗಿರುವೆವು. For families to be blessed, to live in harmony, and for their safety and prosperity, every day the Dinagaran family and the prayer intercessors at Jesus Calls Prayta pray for the Family Blessing Plan partners. Join the Jesus Calls Family Blessing Plan today and experience for yourself the power of prayer.